ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ವರ್ಷಗಳ ಹಿಂದೆ ನಮ್ಮನ್ನ ಯಾವ ಮಟ್ಟದಲ್ಲಿ ನೋಡ್ತಿದ್ರು ಆ ಮಟ್ಟಕ್ಕೆ ನಾವು ಹೋಗ್ಬೇಕಾಗ್ತದೆ ಅಂತ ಅನ್ನೋದನ್ನ ಜನರಿಗೆ ತಿಳಿಸುವಂತ ಒಂದು ಕೆಲಸವನ್ನು ಈ ಒಂದು ಸಮಾವೇಶದ ಮುಖಾಂತರ ನಾವು ಮಾಡ್ತಾ ಇದ್ವಿ. ನಾವು ಇಲ್ಲ, ನಿಮಗೆ ನೆನಪಿಲ್ಲ ಅಂತ ಕಾಣ್ತದೆ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ಇದನ್ನ ಜಾರಿ ಮಾಡಬೇಕಂತ ಒತ್ತಾಯ ಮಾಡಿ ಪ್ರೊಟೆಸ್ಟ್ಗಳು ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಬೆಂಗಳೂರಲ್ಲೂ ಕೂಡ ಮಾಡಿದ್ದೀವಿ. ಬಹಳ ದೊಡ್ಡ ಮಟ್ಟದಲ್ಲೇ ಆಯ್ತದು. ಚಿತ್ರದುರ್ಗದಲ್ಲಿ ಎಲ್ಲ ಮಂತ್ರಿಗಳು ಇದ್ರು, ಬಹಳಷ್ಟು ಜನ ಮಂತ್ರಿಗಳಿದ್ರು. ಆಗಿನ ಉಪಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಆಗಿದ್ರು. ಅವರ ಬಾಯಿಂದನೇ ಹೇಳಿದ್ರು ಅದನ್ನ, ಕಾಂತರಾಜ್ ವರದಿಯನ್ನು ನಾವು ಜಾರಿ ಮಾಡ್ತೀವಿ. ನಮ್ಮ ಒಂದು ಬೇಡಿಕೆನೂ ಆ ಒಂದು ಸಮಾವೇಶದಲ್ಲಿ ಇತ್ತು. ಸುಮಾರು 4-5 ಲಕ್ಷ ಜನ ಸೇರಿ ಆ ಒಂದು ಸಮಾವೇಶವನ್ನು ಮಾಡಿದ್ವಿ. ಅಂಥ ಸಮಾವೇಶಗಳನ್ನು ಕೂಡ ನಾವು ಮಾಡ್ತಿದ್ದೀವಿ. ನೀವು ಹೇಳದಂಗೆ ಬರೀ ಪೇಪರ್ ಟೈಗರ್ ಅಲ್ಲ, ಕೆಲಸನೂ ಮಾಡ್ತಿದ್ದೀವಿ. ನಾವು ಕಾಯ್ತಾ ಇದ್ದೀವಿ. ಈ ಗೊಂದಲ ಇತ್ತಲ್ಲ, ಮುಖ್ಯಮಂತ್ರಿಗಳ ಬದಲಾವಣೆ, ಸಚಿವ ಸಂಪುಟದ ಒಂದು ವಿಸ್ತರಣೆ, ಇನ್ನೂ ಖಾತೆಗಳ ಹಂಚಿಕೆ ಆಗಿಲ್ಲ. ಇವುಗಳನ್ನೆಲ್ಲ ಕಾಯ್ತಾ ಇದ್ವಿ. ಈಗ ಸಮಯ ಕೂಡ ಬಂದದೆ. ಅದಕ್ಕೇನೆ ನಾವು ಕೂಡ ಅದನ್ನ ಒತ್ತಾಯ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಒತ್ತಾಯ ಮಾಡ್ತೀವಿ. ಎಲ್ಲ ಹಿಂದುಳಿದ ಜಾತಿಯ ಸಚಿವರುಗಳು, ಶಾಸಕರುಗಳು, ಹಿಂದುಳಿದ ಜಾತಿಯ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಎಲ್ಲ ಮುಖಂಡರುಗಳನ್ನು ನಾವು ಇನ್ವೈಟ್ ಮಾಡ್ತೀವಿ. ಆ ಒಂದು ವಿಷಯದಲ್ಲಿ ಏನು ರಾಜ್ಯದ ಸುಮಾರು 40% ಇರ್ತಕ್ಕಂಥ ಹಿಂದುಳಿದ ಜಾತಿಗಳು ಮಾತ್ರ, 40% ಇರ್ತಕ್ಕಂಥ ಹಿಂದುಳಿದ ಜಾತಿಗಳಿಗೆ ಬರೀ ಈಗ ಸದ್ಯಕ್ಕೆ 5 ಸಚಿವರನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಒಕ್ಕಲಿಗರು ಮತ್ತು ಲಿಂಗಾಯತರು ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತ ಅನ್ನೋದನ್ನು ಕೂಡ ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಅವರ ಸಚಿವರುಗಳು ಎಷ್ಟು ಜನ ಇದ್ದಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬೇಕಾಗ್ತದೆ. ಆ ಒಂದು ವಿಷಯದಲ್ಲಿ ಶಾಸಕರುಗಳ ಸಂಖ್ಯೆ ತಗೊಂಡ್ರೆ ನಮ್ಮದು ಬಹಳ ಕಡಿಮೆ ಇದೆ. ಆ ಶಾಸಕರುಗಳ ಸಂಖ್ಯೆ ಯಾವತ್ತಪ್ಪ ಜಾಸ್ತಿ ಇತ್ತು ಅಂತಂದರೆ 1978ರಲ್ಲಿ ಏನು ದೇವರಾಜ ಅರಸುವರ ಒಂದು ಕಾಲ ಇತ್ತು, 72 ಮಂದಿ ಹಿಂದುಳಿದ ಜಾತಿಯ ಶಾಸಕರುಗಳಿದ್ರು. 72 ಮಂದಿ. ಅಂತಹ ಒಂದು ಸುವರ್ಣ ಯುಗ ನಾವು ಕಾಣ್ತಾ ಇದ್ದೀವಿ. ಆಸೆ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ. ಈಗೇನು ರಾಜಕೀಯ ಏನಾಗದೆ, ಹೊಲಸಾಗ್ಬಿಟ್ಟದೆ ರೀ. ಇದೇನು ಕಮರ್ಷಿಯಲ್ ಆಗ್ಬಿಟ್ಟದೆ. ಬಂಡವಾಳ ಹಾಕು, ಬಂಡವಾಳ ಇತ್ತು, ಬಂಡವಾಳ ಹಾಕಿ ಬಂಡವಾಳ ಇತ್ತಂಥದ್ದು ಹೊಲಸು ರಾಜಕೀಯ ಇದು. ಈಗ ಸೇವೆ ಮಾಡಬೇಕು ಅಂತ ಮನಸ್ಸಿಟ್ಕೊಂಡು ಯಾರೂ ರಾಜಕಾರಣಕ್ಕೆ ಬರ್ತಾ ಇಲ್ಲ. ರಾಜಕಾರಣದಲ್ಲಿ ಹೆಸರು ಮಾಡಬೇಕು ಮತ್ತೆ ದುಡ್ಡು ಮಾಡಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಜನನೂ ಹಂಗೆ ಅವರೇ, ಅದನ್ನು ವಿರೋಧಿಸೋಂಥ ಒಂದು ಶಕ್ತಿ ಅವ್ರಿಗಿಲ್ಲ. ಹಾಗಾಗಿ ಇದು ಕಮರ್ಷಿಯಲ್ ಆಗ್ಬಿಟ್ಟದೆ ರಾಜಕೀಯ. ನಿಮ್ಮ ಸಮಸ್ಯೆಗಳನ್ನೆಲ್ಲ ಅವರು ಕೇಳ್ತಾರೆ. ಈಗ ಯಾರು ಅದು ಸುಳ್ಳು ಸತ್ಯ ಏನಿಲ್ಲ. ಎಲ್ಲ ಜೊತೆಯಲ್ಲೇ ಇದ್ದಾರೆ. ಸಂಘಟನೆ ಜೊತೆಯಲ್ಲಿದೆ. ಲೀಡರ್ಗಳ ಮನಸ್ಸು ಹೆಂಗಿದೆಯೋ ಗೊತ್ತಿಲ್ಲ ನಮಗೇನೋ ಚೆನ್ನಾಗೇ ಇದ್ದಾರೆ ಅಂತ ಕಾಣ್ತಾ ಇದೆ. ಸಂಘಟನೆಗಳಿಗೆ ಚೆನ್ನಾಗಿದ್ದಾರೆ ಅಂತ ಕಾಣ್ತಾ ಇದೆ. ಅವರು ಇದು ನಾವು ಈಗ ಇನ್ನೊಂದು ರೀ, ಕಾಂತರಾಜ್ ವರದಿಯನ್ನ ಹಿಂದುಳಿದ ಜಾತಿಗಳಿಗೆ ಸೇರಿದಂಥ ಸಚಿವರುಗಳು, ಶಾಸಕರುಗಳ ವಿರೋಧ ಮಾಡಿದಂಥ ಒಂದು ಮಾಹಿತಿ ಇದೆ. ಬಹಳ ಮುಂಚೂಣಿಯಲ್ಲಿ ನಾನು ಅಹಿಂದ ನಾಯಕ ಅಂತ ಅನ್ಕೊಂಡು ಬಿಂಬಿಸ್ಕೊಂಡು ಹೋರಾಟಗಳು ಮಾಡಿದಂಥವ್ರು ಕೂಡ ಅದರಲ್ಲಿ ಇದ್ದಾರೆ, ವಿರೋಧ ಮಾಡಿದಂಥವ್ರು. ಹಂಗಿರ್ಬೇಕಾದ್ರೆ ಯಾರು ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದಿಲ್ಲ. ಅದಕ್ಕೆ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಹೋರಾಟಗಳು ಮಾಡಿ ಒತ್ತಾಯ ಮಾಡ್ತೀವಿ. ಈಗ ಸದ್ಯಕ್ಕೆ ಅವ್ರು ಇದ್ದಾರೆ, ಇನ್ನು ಜೀವಂತ ಇದ್ದಾರೆ. ಅಲ್ಲ, ಜೀವಂತವಾಗಿದ್ದಾರೆ.
ಅದಾದ ನಂತರ ಅವ್ರ ನಂತರ ನೋಡೋಣ. ಅಂದ್ರೆ ಅದನ್ನ ಆ ಸ್ಥಾನ ತುಂಬಕ್ಕಾಗಲ್ಲ ಬೇರೆಯವರು. ಅಂತ ಒಂದು ಶಕ್ತಿ ಸದ್ಯಕ್ಕೆ ನಮ್ಗೆ ಯಾರಿಗೂ ಕಾಣ್ತಾ ಇಲ್ಲ. ಅಂತ ಶಕ್ತಿ ಬೆಳೆಸ್ಕೊಂಡ ನಂತರ ನೋಡೋಣ. ಆದರೆ ಎಲ್ಲ ಸಮಾಜಗಳನ್ನ ಒಟ್ಟುಗೂಡಿಸ್ಕೊಂಡು ಹೋಗುವಂತ ಒಂದು ಇದು ಮನಸ್ಥಿತಿ ಇರ್ಬೇಕಲ್ಲ. ನಾನು ಹೇಳ್ಬೇಕಂತಂದ್ರೆ ಇಲ್ಲ ಅಂತೀನಿ. ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಇಲ್ಲ ಅಂತೀನಿ. ನಾನೊಂದು ಹೇಳಿದೆ, ಕಾಂತರಾಜ್ ವರದಿನ ವಿರೋಧ ಮಾಡಿದಂಥವ್ರು ಯಾರ್ಯಾರು ಅಂತ. ನಾನು ಹೆಸರು ಹೇಳೋದು ಬೇಡ, ಕೆಲವ್ರಿಗೆಲ್ಲ ಗೊತ್ತಾಗಿದೆ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಇಲ್ಲ, ನಿರೀಕ್ಷೆ ಮಾಡಿದಷ್ಟು ಬಂದಿಲ್ಲ. ಅದನ್ನು ಕೂಡ ನಾವು ಡಿಮ್ಯಾಂಡ್ ಮಾಡ್ತೀವಿ ಸಮಾವೇಶದಲ್ಲಿ. ಈಗಾಗಲೇ 5 ಜನಕ್ಕೆ ಕೊಟ್ಟವ್ರೆ. 40% ಜನಸಂಖ್ಯೆ ಈ ರಾಜ್ಯದಲ್ಲಿ ನಾವಿದ್ರೂ ಕೂಡ ಬರೀ 5 ಸ್ಥಾನಗಳನ್ನು ಕೊಟ್ಟವ್ರೆ. ಇನ್ನೂ 2-3 ಸ್ಥಾನಗಳನ್ನು ಕೊಡಬೇಕು ಅಂತ ಒಂದು ಡಿಮ್ಯಾಂಡ್ ಕೂಡ ನಾವು ಮಾಡ್ತೀವಿ. ಇವತ್ತೇ ಒತ್ತಾಯ ಮಾಡ್ತೀವಿ ಅಂತ ನೀವು ಪ್ರಚಾರನೂ ಮಾಡ್ಬೋದು. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ಮುಖಾಂತರ ಸರ್ಕಾರದ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಡಿಮ್ಯಾಂಡ್ ಮಾಡ್ತಿದ್ದೀವಿ, ಹಿಂದುಳಿದ ಜಾತಿಗಳಿಗೆ ಇನ್ನೂ ಒಂದು 3 ಸಚಿವ ಸ್ಥಾನಗಳನ್ನು ಕಲ್ಪಿಸಬೇಕು, ಅವಕಾಶ ಮಾಡಿಕೊಡ್ಬೇಕು ಅಂತ ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ನಾವು ಒತ್ತಾಯ ಮಾಡ್ತಿದ್ದೀವಿ.